ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಭೀಮಾ ಹೇಳಿರುವಂತಹ ಸ್ಟೇಟ್ಮೆಂಟ್ಗಳೆಲ್ಲವೂ ಸುಳ್ಳ ಎನ್ನುವಂಥ ಒಂದು ಮಾಹಿತಿ ಇದೀಗ ಸಿಗ್ತಾ ಇದೆ. ಜೊತೆಗೆ ಮುಸುಕುದಾರಿ ಭೀಮಾ ಎನ್ನುವಂಥ ವ್ಯಕ್ತಿಯೇ ಬೇರೆ, ನಿಜವಾಗಿಯೂ ಆ ಧರ್ಮಸ್ಥಳ ಅಕ್ಕಪಕ್ಕ ಆದಂತಹ ಸಹಜ ಸಾವುಗಳ ಹೆಣಗಳನ್ನು ಹೂತಾಕಿದ್ದೇ ಬೇರೆ ಎನ್ನುವಂಥ ಆರೋಪ ಮತ್ತು ಗುಮಾನಿ ಇದೀಗ ದೊಡ್ಡದಾಗಿ ಸುಳಿತಾ ಇದೆ. ಜೊತೆಗೆ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರ ಹೇಳಿಕೆ ಪ್ರಕಾರ ಅನನ್ಯ ಭಟ್ ಅವರು ಇದ್ರಾ ಇಲ್ವಾ, ಅವರನ್ನು ಎತ್ತಾಕೊಂಡೋಗಿ ಕೊಲೆ ಮಾಡಲಾಯಿತಾ, ಎಲ್ಲವೂ ಕೂಡ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಲೆಕ್ಕದ ಪ್ರಕಾರ ಇದೀಗ ಸೌಜನ್ಯ ಪ್ರಕರಣ 12-13 ವರ್ಷಗಳಿಂದ ದೊಡ್ಡ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇತ್ತು. ಅದರ ಜೊತೆಗೆ ಮತ್ತೊಂದು ಹೋರಾಟಕ್ಕೆ ನಿಂತವರು ಅಂದರೆ ಅದು ಭೀಮಾ ಎನ್ನುವಂಥ ಮುಸುಕುದಾರಿ ವ್ಯಕ್ತಿ. ಹೀಗಾಗಿ ಎರಡೂ ಹೋರಾಟ, ಒಂದು ಸೌಜನ್ಯ ಹೋರಾಟ ಮತ್ತು ಭೀಮಾ ಎನ್ನುವಂಥ ವ್ಯಕ್ತಿ ಹೇಳಿದಂಥ ಧರ್ಮಸ್ಥಳದ ಅಕ್ಕಪಕ್ಕ ಆದಂಥ ಅಸಹಜ ಸಾವುಗಳ ಹೆಣಗಳನ್ನು ಹೂತಾಕಿದ್ದೇನೆ ಎನ್ನುವಂಥ ಪ್ರಕರಣವನ್ನು ಇಟ್ಕೊಂಡು ಹೋರಾಟಗಳು ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡ್ತಾ ಇದ್ರು ಮತ್ತು ಕೆಲವರ ವಿರುದ್ಧ ಕತ್ತಿ ಮಸಿಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದರೆ ಇದೀಗ ಎಲ್ಲವಕ್ಕೂ ಕೂಡ ಅಂತ್ಯ ಹಾಡುವಂಥ ಪರಿಸ್ಥಿತಿ ಬಂದು ಒದಗ್ತಾ ಒಂದು ಕಡೆ ಸೌಜನ್ಯ ಕೇಸು ಹಳ್ಳ ಹಿಡಿದ್ಬಿಟ್ರೆ, ಮತ್ತೊಂದು ಕಡೆ ಭೀಮಾ ಹೇಳಿದಂಥ ಈ ಸಾಕ್ಷಿ ವಿಚಾರದಲ್ಲಿ ಒಂದೇ ಒಂದು ಮೂಳೆ ಸಿಕ್ಕಿಲ್ಲ. ಜೊತೆಗೆ ಹೊಸದಾಗಿ ಬಂದಂಥ 2 ದೂರುದಾರರು SIT ಮುಂದೆ ಕೊಟ್ಟಂಥ ಈ ದ್ವಂದ್ವ ಹೇಳಿಕೆ ಇದೆಯಲ್ಲ, ಆ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಭೀಮಾನೇ ಬೇರೆ, ಈ ಮುಸುಕುದಾರಿಯ ವ್ಯಕ್ತಿಯೇ ಬೇರೆ ಮತ್ತು ನಿಜವಾಗಿಯೂ ಹೆಣಗಳನ್ನು ಹೂತು ಹಾಕಿದ್ದವರೇ ಬೇರೆ ಎನ್ನುವಂಥ ಒಂದು ದ್ವಂದ್ವ ಹೇಳಿಕೆ ಇದೀಗ ಸಿಗ್ತಾ ಇದೆ. ಹಾಗಾದರೆ ಈ ಗೊಂದಲಕ್ಕೆ ಕಾರಣ ಏನು? ಆ ದೂರುದಾರರು ಕೊಟ್ಟಂಥ ಆ ದ್ವಂದ್ವ ಹೇಳಿಕೆ ಏನು? ಇವೆಲ್ಲವನ್ನು ನೋಡೋಣ. ಜೊತೆಗೆ ಅನನ್ಯ ಭಟ್ ಅವರ ಕೇಸಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಯಿತು, ಯಾವ ಸುಳ್ಳು ಆರೋಪಗಳು ಬರ್ತವೆ, ಯಾವೆಲ್ಲ ಸತ್ಯಗಳು ಈಗ ಹೊರಗೆ ಬರ್ತವೆ, ಜೊತೆಗೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಕ್ಲೀನ್ ಚಿಟ್ ಕೊಡುವಂಥ ನಿರ್ಧಾರಕ್ಕೆ ಎಲ್ಲರೂ ಕೂಡ ಬಂದುಬಿಟ್ಟಿದ್ದಾರೆ. ಹಾಗಾಗಿ ಯಾವೆಲ್ಲ ಡೆವಲಪ್ಮೆಂಟ್ ಆಯಿತು ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಜೂನ್ 22ರಂದು ಒಂದು ಪತ್ರ ಹರಿದಾಡುತ್ತೆ. ಅದರಲ್ಲಿ ಭೀಮಾ ಎನ್ನುವಂಥ ವ್ಯಕ್ತಿ ತಾನು ಹೀಗೆ ಮಾಡಿದೆ, ಧರ್ಮಸ್ಥಳ ಅಕ್ಕಪಕ್ಕ ಆದಂಥ ಅಸಹಜ ಸಾವುಗಳ ಹೆಣಗಳನ್ನು ಹೂತಾಕಿದ್ದೇನೆ ಅನ್ನುವಂಥ ಪತ್ರ ವೈರಲ್ ಆಗುತ್ತೆ. ಅದಾದ ನಂತರ ಜುಲೈ 4ಕ್ಕೆ ಅದೇ ವ್ಯಕ್ತಿ ಬಂದು ಪೊಲೀಸರ ಅಂದರೆ ಅವರ ವಕೀಲರ ಪೊಲೀಸರ ಸರ್ಪಗಾವಲಿನಲ್ಲಿ ಬಂದು ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಕೊಟ್ಟಾಗ ಅವನು ಹೇಳ್ತಾನೆ, ಧರ್ಮಸ್ಥಳ ಅಕ್ಕಪಕ್ಕ ಆದಂಥ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಸರಿಸುಮಾರು 300ಕ್ಕೂ ಹೆಚ್ಚು ಹೆಣಗಳನ್ನು ಹೂತಾಕಿದ್ದೇನೆ, ಅವುಗಳೆಲ್ಲ ತೆಗಿಬೇಕು ಮತ್ತು ಆ ವ್ಯಕ್ತಿಗಳು ಯಾರು ನನಗೆ ಹೇಳಿ, ಯಾವ ಮೇಲ್ವಿಚಾರಕರು ನನ್ನ ಹೇಳಿ ಈ ಹೆಣಗಳನ್ನು ಹೂತಾಕ್ಲಿಕ್ಕೆ ಕಾರಣಕರ್ತರಾದ್ರಲ್ಲ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಸ್ಟೇಟ್ಮೆಂಟ್ ಕೊಡ್ತಾನೆ. ಜೊತೆಗೆ ಬರುವಾಗ ಒಂದು ತಲೆಬುರುಡಿಯನ್ನು ಕೂಡ ಎತ್ಕೊಂಡು ಬಂದಿರ್ತಾನೆ. ಅದಾದ ನಂತರ ಕೋಲಾಹಲ ಆಗುತ್ತೆ. ದೊಡ್ಡ ಒಂದು ಸಮುದಾಯವೇ ಸರ್ಕಾರದ ವಿರುದ್ಧ ಮುಗಿಬೀಳುತ್ತೆ, ಇಲ್ಲ ದೊಡ್ಡ ತನಿಖೆ ಆಗಬೇಕು ಅನ್ನುವಂಥದ್ದು ಹೋರಾಟ ಹೆಚ್ಚಾದಾಗ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಜುಲೈ 11ರಂದು ಸರ್ಕಾರಕ್ಕೆ ಮತ್ತು ದಕ್ಷಿಣ ಕನ್ನಡ SP ಅವರಿಗೆ ಪತ್ರವನ್ನು ಬರೀತಾರೆ. ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿ ಪತ್ರವನ್ನು ಬರೆದು ಇದನ್ನು SIT ತಂಡಕ್ಕೆ ಕೊಡಿ, ಇಲ್ಲಿ ಆಗ್ತಿದ್ದಂಥ ಗೊಂದಲ ಎಲ್ಲಕ್ಕೂ ಒಂದು ಅಂತ್ಯ ಹಾಡಬೇಕು, ಭೀಮಾ ಕೊಟ್ಟಂಥ ಹೇಳಿಕೆ ಪ್ರಕಾರ ಒಂದು SIT ತಂಡ ರಚನೆ ಆಗಲಿ ಅನ್ನುವಂಥ ಒಂದು ಮಾಹಿತಿಯನ್ನು ಅಥವಾ ಒಂದು ಮನವಿಯನ್ನು ಮಾಡ್ತಾರೆ. ಜುಲೈ 19ಕ್ಕೆ SIT ತಂಡ ರಚನೆ ಆಗುತ್ತೆ. ಸಂಡೇ ಇದ್ರೂ ಕೂಡ SIT ತಂಡವನ್ನು ರಚನೆ ಮಾಡ್ತಾರೆ. SIT ತಂಡ ಹೆಡ್ ಆಗಿದ್ದಂಥವರು ಡಾಕ್ಟರ್ ಪ್ರಣಬ್ ಮೊಹಂತಿ ಅವರಿಗೆ ಸಾಥ್ ಕೊಟ್ಟಂಥವರು ಅನುಚೇತ್ ಎನ್ನುವಂಥ IPS ಅಧಿಕಾರಿ. ಹೀಗೆ SIT ತಂಡ ತನ್ನ ಕಾರ್ಯಾಚರಣೆ ಮಾಡುತ್ತೆ. ಜುಲೈ 28ಕ್ಕೆ ಸ್ಥಳ ಮಜಾರಾಗುತ್ತೆ. ಜುಲೈ 29ರಿಂದ ಇಲ್ಲೇ ತನಕ ಟಿಲ್ ಟುಡೇ ಸಮಾಧಿಗೆ ಅಂತ ಕೆಲಸ ಮಾಡ್ತಾನೆ ಇದ್ದಾರೆ. ಅಂದರೆ ಹೊಂಡ ತೋಡುವಂಥ, ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಹೇಳೋದಾದ್ರೆ ಹೊಂಡ ತೋಡುವಂಥದ್ದು. ಸಮಾಧಿ ಕೇವಲ 4ರಿಂದ 5 ಅಡಿ ಆಳ ಇರ್ಬೋದು, ಮ್ಯಾಕ್ಸಿಮಮ್ 6 ಅಡಿ ಆಳ ಇರ್ಬೋದು. ಅದು ಪ್ರೊಫೆಷ್ನಲ್ ಆಗಿ ಸಾಮೂಹಿಕವಾಗಿ ಅಂದರೆ ಯಾರಾದ್ರೂ ತೀರ್ಕೊಂಡಾಗ ಅಲ್ಲಿ ಅಗಿಯುವಂಥದ್ದು 5ರಿಂದ 6 ಅಡಿ ಆಗಿರ್ತಾರೆ. ಆದರೆ ಯಾರ್ದೋ ಹೆಣವನ್ನು ಕದ್ದು ಮುಚ್ಚಿ ಹೋಗಿ ಮುಚ್ಚಾಕುವಂಥ ಹೆಣಗಳನ್ನ ಹೂಳುವಂಥ ಕೆಲಸ ಅದು 20 ಅಡಿ ಆಳ ತನಕ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಈಗೀಗ ಕೇಳಿಬರ್ತದೆ. ಹಾಗಾಗಿ ಭೀಮಾ ಹೇಳಿದ ಸ್ಟೇಟ್ಮೆಂಟು, ಭೀಮನ ಹಿಂದಿರುವ ವ್ಯಕ್ತಿಗಳು, ಭೀಮನ ಹಿಂದೆ ಪೂರ್ವಾಪರ ಎಲ್ಲವೂ ಈಗೀಗ ಒಂದೊಂದು ವಿಮರ್ಶೆ ಮಾಡ್ತಾ ಹೋದರೆ ಎಲ್ಲವೂ ಕೂಡ ಎಲ್ಲೋ ಗೊಂದಲ ಆಗ್ತದೆ. ಯಾರೂ ಕೂಡ ಮಿಸ್ಗೈಡ್ ಮಾಡ್ತಾರೆ, ಏನನ್ನೋ ಒಂದು ಅಪಪ್ರಚಾರ ಮಾಡೋ ದೃಷ್ಟಿಯಲ್ಲಿ ಯಾರೂ ಏನೋ ಮಾಡ್ತಾ ಇದ್ದಾರೆ ಅನ್ನುವಂಥ ಗುಮಾನಿ ಇದೀಗ ದೃಢವಾಗ್ತದೆ. ಮತ್ತು ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಜೈನರು ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಎಲ್ಲರೂ ಕೂಡ ಈಗ ಧರ್ಮಸ್ಥಳ ಪರವಾಗಿ ಮಾತಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ SIT ತಂಡ ರಚನೆಯಾದಾಗ ಕೆಲವು ಸ್ಪಾಟ್ಗಳಲ್ಲಿ ಮೂಳೆ ಸಿಕ್ಕಾಗ, ಅಂದರೆ ಸ್ಪಾಟ್ ನಂಬರ್ 6ರಲ್ಲಿ ಕೆಲವೊಂದು 12-13 ಮೂಳೆ ಸಿಕ್ಕಾಗ ಎಲ್ಲೋ ಒಂದು ಕಡೆ ಭೀಮಾ ಹೇಳಿದಕ್ಕೊಂದು ಪುಷ್ಟಿ ಬಂದಿದೆ. ಎಸ್, ಭೀಮಾ ಹೂತಾಕಿದ್ದೇನೆ. ಆದರೆ ಹೂತು ಹಾಕ್ಲಿಕ್ಕೆ ಕಾರಣ ಏನು, ಅದು ಸಹಜ ಸಾವ ಅಸಹಜ ಸಾವ ಎನ್ನುವಂಥ ಗೊಂದಲ ಇತ್ತು. ಆದರೆ 13ನೇ ಸ್ಪಾಟ್ನಲ್ಲಿ 70ರಿಂದ 80 ಹೆಣಗಳನ್ನು ಹೂತಾಕಿದ್ದೇನೆ ಎನ್ನುವಂಥ ಒಂದು ದೃಢವಾದ ಒಂದು ನಂಬಿಕೆ ಇತ್ತಲ್ಲ, ಮಾತಿತ್ತಲ್ಲ. ಹಾಗಾಗಿ 13-12 ದಿನ ಕಾದು GPR ಎನ್ನುವಂಥ ಒಂದು ಆ ಡಿವೈಸನ್ನು ತರಿಸ್ಕೊಂಡು ಅಲ್ಲಿ ಸ್ಕ್ಯಾನ್ ಮಾಡಿ, ಸ್ಕ್ಯಾನಲ್ಲಿ ಸಿಗದಿದ್ದಾಗ ಸರಿಸುಮಾರು 3-4 ಜಾಗದಲ್ಲಿ
3-4 ಜಾಗದಲ್ಲಿ ಸುಮಾರು 20 ಅಡಿ ಆಳವನ್ನ ಹೊಂಡ ತೋಡಿದ್ದಾರೆ. ಅಲ್ಲಿ ಒಂದೇ ಒಂದು ಮೂಳೆ ಸಿಕ್ಕಿಲ್ಲ. ಮೂಳೆ ಸಿಗೋ ಬದಲು ಅಲ್ಲಿಂದ ನೀರು ಬಂದಿದೆ. ಆ ನೀರನ್ನ ಮತ್ತೆ ಪಂಪ್ ಮಾಡಿ ಮತ್ತೆ ಆ GPS ಡಿವೈಸ್ ಅನ್ನ ಕೆಳಗಡೆ ಬಿಟ್ಟು ಡ್ರೋನ್ ಮುಖಾಂತರ ಬಿಟ್ಟು ಮತ್ತೆ ಸ್ಕ್ಯಾನ್ ಮಾಡಿಸಿ ಅಲ್ಲೇನಾದ್ರು ಸಿಗ್ಬೋದು ಎನ್ನುವ ಕಾರಣಕ್ಕಾಗಿ ಮತ್ತೆ ಹೊಂಡ ತೋಡಿದ್ರು. ನಮ್ಮ ಕಡೆ ಹೇಳ್ತಾರಲ್ಲ ಬಾವಿ ತೋಡು ಕೆಲಸ ಅಂತ ಹೇಳ್ತಾರಲ್ಲ, ಮಳೆಗಾಲದಲ್ಲಿ ಬಾವಿ ತೋಡೋದಂದ್ರೆ ಎಷ್ಟು ಕಷ್ಟ ಅಂದ್ರೆ, ಅದು ಮಲೆನಾಡು ಕರಾವಳಿ ಭಾಗದಲ್ಲಿ ನಿಮಗೆ ಒಂದಡಿ ಒಂದು ಗುದ್ದಲಿ ಒಂದು ಹಾಕಿದ್ರೆ ಒಂದು ಕಚ್ಚ ಹಾಕಿದ್ರೆ ಅಲ್ಲಿ ನೀರು ಬರುತ್ತೆ. ಅಂತ ಒಂದು ನೀರಿನ ಸೆಳೆತಾ ಇರುವಂತ ಒಂದು ಮಲೆನಾಡು ಕರಾವಳಿಯ ಭಾಗದಲ್ಲಿ 20 ಅಡಿ 25 ಅಡಿ ಹೊಂಡ ತೋಡೋದಿದೆ JCBಯಲ್ಲಿ. ಅದೆಷ್ಟು ನೀರು ಬಂದಿರ್ಬೋದು. ಅದು ಸ್ವಲ್ಪ ಗುಡ್ಡದ ಪ್ರದೇಶವಾದ್ರಿಂದ ನೀರು ಸ್ವಲ್ಪ ಕಡಿಮೆ ಇರ್ಬೋದು. ಆದ್ರೂ ಕೂಡ ನೀರು ಬಂತು, ನೀರನ್ನ ಪಂಪ್ ಮಾಡಲಾಯಿತು, ಮತ್ತೆ ಅದನ್ನು ಮುಚ್ಚಲಾಯಿತು. ಮತ್ತೊಂದು ಕಡೆ ಆದ್ರೂ ಕೂಡ ಭೀಮಾ ಹೇಳ್ತಾನೆ ಇದ್ದಿಲ್ಲ, ಅಲ್ಲಿ ಹಾಕಿದ್ದೀನಿ ಇಲ್ಲಿ ಹಾಕಿದ್ದೀನಿ, ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ ಅಂತ ಹೇಳ್ತಿದ್ದೆ. ಹಾಗಾಗಿ ಇನ್ನು ಮುಂದೆ ಒಂದು ವೇಳೆ ಇದು ಮುಂದಿನ ತನಿಖೆ ಉನ್ನತ ತನಿಖೆ ಆದರೆ, CBI ತನಿಖೆ ಆದರೆ, ಈ ಆಪರೇಷನ್ ಅಸ್ಥಿ ಪಂಜರದಲ್ಲಿ ಪಾಲ್ಗೊಂಡಂತ ಅಧಿಕಾರಿಗಳ ವಿರುದ್ಧ ಯಾರೂ ಮತ್ತು ತಲೆ ಎತ್ತಬಾರದು. ಯಾಕಂದ್ರೆ ಈಗಾಗಲೇ 10 ಹಲವಾರು ಕೇಸ್ನಲ್ಲಿ ಒಂದು ತನಿಖೆ ಆದಾಗ ಮತ್ತೊಂದು ದೊಡ್ಡ ತನಿಖೆ ಹೋದಾಗ ದೊಡ್ಡ ತನಿಖೆ ಮಾಡ್ತಾ ಇರುವಂತಹ ಅಧಿಕಾರಿಗಳು ಈ ಹಂತ ಅಂದ್ರೆ ಫಸ್ಟ್ ತನಿಖೆ ಮಾಡಿದಂತಹ ಅಧಿಕಾರಿಗಳನ್ನ ಕ್ವಶನ್ ಮಾಡ್ತಾರೆ ಮತ್ತು ಕೆಲವೊಂದು ಲೋಪದೋಷ ಕಂಡು ಬಂದಾಗ ಅವ್ರನ್ನ ಕಿತ್ತು ಬಿಸಾಡ್ತಾರೆ, ಸಸ್ಪೆಂಡ್ ಮಾಡ್ತಾರೆ ಅಥವಾ ಅಮಾನತು ಮಾಡ್ತಾರೆ. ಹೀಗಾಗಿ ಈಗ ತಂಡ ರಚನೆ ಆದಂಥ SIT ತಂಡ ಹೆಡ್ ಆಗಿರುವಂತಹ ಮೋಹಂತಿ ಆಗಿರ್ಬೋದು ಅಥವಾ ಅನುಚಿತ ಆಗಿರ್ಬೋದು ಅಥವಾ ಸೌಮ್ಯಲತಾ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಗೊಂದಲ ಆಗಬಾರ್ದು. ನಮ್ಮ ತನಿಖೆ ನಿಷ್ಪಕ್ಷಪಾತವಾಗಿ ಮಾಡುವ. ಓಕೆ, ಡಿವಾಸ್ ಹೇಳಿದೆ, ಇಲ್ಲಿ ಏನೂ ಸಿಗ್ತಾ ಇಲ್ಲ, ಯಾವುದೇ ಒಂದು ಗಟ್ಟಿ ಪದಾರ್ಥ ಹಾರ್ಡ್ ಮೆಟೀರಿಯಲ್ ನಮಗೆ ರಿಫ್ಲೆಕ್ಟ್ ಆಗಿಲ್ಲ ಎನ್ನುವಂಥ ಸಿಗ್ನಲ್ ಕೊಟ್ಟಾಗಲೂ ಕೂಡ ಓಕೆ ಆ ಕಡೆ ಈ ಕಡೆ ಆಗಿರ್ಬೋದು ಎನ್ನುವ ಕಾರಣಕ್ಕಾಗಿ ಇರುಬರು ಜಾಗವಲ್ಲ, ಒಂದು ಮೈದಾನದ ಜಾಗ ಅಂದ್ರೆ 100x300 ಚದರ ಅಗಲದ ಈ ಜಾಗವನ್ನು ಅಗ್ಗಿತಾರೆ. ಅದು ಬಾವಿ ಅಂದ್ರೂ ಒಂದು ರೌಂಡ್ ಇರುತ್ತೆ, 20x20 ಅಡಿ ಅಗಲ ಇರುತ್ತೆ. ಆದ್ರೆ ಇದು ಲಿಟ್ರಲಿ 300ರಿಂದ 100 ಅಡಿ ಜಾಗವನ್ನು ಅಗ್ದಾಕ್ತಾರೆ. 106 ಟನ್ ಆಗುವಷ್ಟು ಮಣ್ಣನ್ನ ಹೊರಗಡೆ ಹಾಕ್ತಾರೆ. ಆದ್ರೂ ಕೂಡ ಸಿಕ್ಕಿಲ್ಲ. ಆದ್ರೂ ಕೂಡ SIT ತಂಡ ಆಪರೇಷನ್ ಅಸ್ಥಿಪಂಜರವನ್ನು ಬಿಟ್ಟಿಲ್ಲ. ಇದರ ಮತ್ತೊಂದು ಮಗ್ಗಲನ್ನು ನೋಡೋದಾದ್ರೆ, ಈ ಹಂತ ನಡೆಯುವಾಗ ನೋಡಿ, ಭೀಮಾ ಕೊಟ್ಟಂತ 164 ಸ್ಟೇಟ್ಮೆಂಟ್ ನಂತರ ಅನೇಕರು ಬಂದ್ರು. ಜಯನ್ ಬಂದು ಇಲ್ಲ 12-13 ವರ್ಷದ ಹುಡುಗಿಯನ್ನು ನಾನು ಹೂತಾಕಿದ್ದನ್ನು ನೋಡಿದೆ, ಅದು ಕಲ್ಲೇರಿಯ ಪೆಟ್ರೋಲ್ ಬಂಕ್ ಬಳಿ ಆ ಜಾಗವನ್ನ ನೋಡಿದ್ದೇನೆ ಅಂತ ಮಾತನ್ನು ಹೇಳಿದ. ಅದಾದ ನಂತರ ನಿನ್ನೆ ಇಬ್ಬರು ಕೊಟ್ಟಂತ ದೂರಿದೆಯಲ್ಲ, SIT ತಂಡದ ಮುಂದೆ ಕೊಟ್ಟಂತ ದೂರಿದ್ಲಿ ಇಬ್ಬರು ವ್ಯಕ್ತಿಗಳು, ಆ ಹೇಳಿಕೆಯಿಂದ ಒಂದೊಂದು ಸ್ಪಷ್ಟವಾಗುತ್ತೆ. ಅವರು ನೋಡಿದ್ದೆ ಭೀಮನೆ ಬೇರೆ, ಇಲ್ಲಿ ಹೊಂಡ ಅಗಿಯುವಂತೆ ಹೇಳುವಂತ ಭೀಮನೆ ಬೇರೆ ಅನ್ನುವಂತ ಮಾತು ಕೂಡ ಇದೀಗ ದ್ವಂದ್ವದಿಂದ ಕೂಡಿದೆ. ಹಾಗಾಗಿ ಯಾರೋ ಒಂದು ತಂಡ, ಹೋರಾಟಗಾರ ತಂಡ, ಭೀಮಾ ಎನ್ನುವಂತ ಅಲ್ಲಿರುವಂತ ವ್ಯಕ್ತಿಯನ್ನ ಮುಸುಕು ಹಾಕೊಂಡು ಕರ್ಕೊಬಂದು ಈ ಸ್ಥಳ ಹಾಜರಿಗೆ ಒತ್ತಾಯನ ಮಾಡ್ತಾ ಇದ್ದಾರಾ? ಯಾಕಂದ್ರೆ ಇಲ್ಲಿಯ ತನಕ ಅನನ ಭಟ್ಟಿ ಅವರ ಒಂದು ಫೋಟೋ ಕೂಡ ಸಿಕ್ಕಿಲ್ಲ. ಅಲ್ಲೂ ಕೂಡ ವಕೀಲರು ಅದನ್ನು ಹೇಳದ್ಬಿಟ್ಟು ಬೇರೆ ಏನೇನೋ ಕತೆ ಹೇಳ್ತಾ ಇದ್ದಾರೆ. ಜೊತೆಗೆ ಸುಜಾತಾ ಭಟ್ ಅವ್ರ ಹೇಳಿಕೆ ಪ್ರಕಾರ ಅಲ್ಲಿ ಅವರ ಕುಟುಂಬದ ವ್ಯವಸ್ಥೆ ಆಗಲಿ ಅಥವಾ ಅವ್ರ ಬ್ಯಾಂಕ್ ಅಕೌಂಟ್ ಆಗಲಿ ಅಥವಾ ಅವರು ಸ್ಟೆನೋಗ್ರಾಫರ್ ಆಗಿದ್ರೆ ಅಥವಾ ಆ ಅನನ್ಯ ಭಟ್ ಅಂತ ಎನ್ನುವಂತ ಹುಡುಗಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ರೆ, ಯಾವುದಕ್ಕೂ ಕೂಡ ದಾಖಲೆ ಸಿಕ್ಕಿಲ್ಲ, ಪೊಲೀಸರು ತಡ್ಕಾದ್ರು ಕೂಡ. ಹಾಗಾಗಿ ಆ ಸುಜಾತಾ ಭಟ್ ಅವರ ವಕೀಲರು ಅದಕ್ಕೆ ದಾಖಲೆ ಕೊಡೋದನ್ನ ಬಿಟ್ಟು ಸುದ್ದಿಗಳ ಮೇಲೆ ಸುದ್ದಿ ಹೀಗೆ ಹಾಕಬಾರ್ದು, ನಮ್ಗೆ ಅಪ್ಡೇಟ್ ಕೊಡಿ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ SIT ತಂಡದವರು ತನಿಖೆ ಮಾಡಿ ಯಾವ ಮಾಹಿತಿನೂ ಬಿಟ್ಟು ಕೊಡದ ಸಂದರ್ಭದಲ್ಲಿ ಸುಜಾತಾ ಭಟ್ ಅವರ ವಕೀಲರಾದಂಥವರು ಈ 1ನೇ ಪಾಯಿಂಟ್ ಅಲ್ಲಿ 8 ಹೆಣ ಇದೆ, 2ನೇ ಸ್ಪಾಟ್ ಅಲ್ಲಿ 9 ಹೆಣ ಇದೆ, ಆ ಸ್ಪಾಟ್ ನಲ್ಲಿ ಇಷ್ಟು ಹೆಣ ಇದೆ ಅನ್ನುವಂತ ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರಲ್ಲ, ಇದು ಯಾವ ಮಟ್ಟಿನ ತನಿಖೆಗೆ ಸಹಕಾರಿಯಾಗುವಂತ ಒಂದು ಅಂಶ ಎನ್ನುವುದು ಇದೀಗ ಅತ್ಯಂತ ಗೊಂದಲವಾಗಿದೆ. ಜೊತೆಗೆ ನಿನ್ನೆ ಬಂದಂತ ದೂರುದಾರರು, ಅದರಲ್ಲೂ ಮುಖ್ಯವಾಗಿ ತುಕಾರಾಮ್ ಗೌಡ ಅವರು ಸೌಜನ್ಯಳ ಮಾಮ ಎನ್ನುವಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಾನು ಸೌಜನ್ಯಳ ಮಾಮ. ಹಾಗಾಗಿ ಆ ಹೇಳಿಕೆ ಕೊಡುವ ಸಂದರ್ಭದಲ್ಲಿ ಹೇಳ್ತಾರೆ, ನಾನು ಹೆಣ ಉಳುವುದನ್ನು ನೋಡಿದ್ದೇನೆ. ಅಂಗಡಿಯಲ್ಲಿ ಕೂತ್ಕೊಂಡು ಕೆಲವೊಬ್ಬರು ಸಂಜೆ 4 ಗಂಟೆ ಸುಮಾರಿಗೆ, ಸಂಜೆ 5 ಗಂಟೆ ಸುಮಾರಿಗೆ ಹೆಣವನ್ನು ಬಂದು ಹೂಳ್ತಾ ಇದ್ರು ಅದೇ ಸ್ಪಾಟ್ ಅಲ್ಲಿ. ಆದ್ರೆ ಆ ವ್ಯಕ್ತಿನ ನಾನು ನೋಡಿದ್ದೇನೆ, ಆದ್ರೆ ಈ ವ್ಯಕ್ತಿ ಇದ್ದಂಗಿಲ್ಲ ಎನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಆ ವ್ಯಕ್ತಿಯೇ ಬೇರೆ ಆಗಿದ್ದ. ಆ ವ್ಯಕ್ತಿಯೇ ಅಂಬಾಸಿಡರ್ ಕಾರಲ್ಲಿ ಬಂದ್ಕೊಂಡು ಡಿಕ್ಕಿಯನ್ನು ತೆಗೆದುಕೊಂಡು ಡಿಕ್ಕಿ ಓಪನ್ ಮಾಡಿ ಎಲ್ಲ ಹೆಣಗಳು ಹೂಳ್ತಿದ್ದೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಮತ್ತೊಬ್ಬ ಪುರಂದರ್ ಗೌಡ ಅವರು ಕೂಡ ಸೌಜನ್ಯಳ ಸಂಬಂಧಿ ಆಗಿರ್ತಾರೆ. ಅವರು ಹೇಳ್ತಾರೆ, ಇಲ್ಲ ನಾನು ನೋಡಿದಂತ ವ್ಯಕ್ತಿ ಇದೇ ಭೀಮಾ ಎನ್ನುವಂತ ಒಂದು ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಹಾಗಾದ್ರೆ ಇಬ್ಬರು ಪಂಗಳ ಕ್ರಾಸ್ನ ಅಕ್ಕಪಕ್ಕ ಇರುವಂತವ್ರು, ಇಬ್ಬರು ಸೌಜನ್ಯಳ ಸಂಬಂಧಿ, ಅದರಲ್ಲೂ ಮುಖ್ಯವಾಗಿ ಸೌಜನ್ಯಳ ಮಾವ ತುಕಾರಾಮ್ ಗೌಡ ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಅದು ನೋಡಿದ್ರೆ ಇಲ್ಲ ನಾನು ನೋಡಿದ್ದೇನೆ ಹೆಣ ಹೂಳುವುದನ್ನ, ಆದ್ರೆ ಇವರು ಹೆಣ ಹೂತಂಗಿಲ್ಲ, ಆ ವ್ಯಕ್ತಿಯೇ ಬೇರೆ ಇದ್ದ, ಅವನಿಷ್ಟು ದೃಢಕಾಯವಾಗಿಲ್ಲ ಎನ್ನುವಂತ ಮಾತನ್ನು ಹೇಳ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಹೆಣ ಹೂತವರು ಬೇರೆ ಅಥವಾ ಇವರು ಕರ್ಕೊಬಂದು ಮುಸುಕುದಾರಿಯಾಗಿ ಸಾಕ್ಷಿ ಹೇಳ್ತಿದ್ರು ಬೇರೆ ಎನ್ನುವಂತ ಗುಮಾನಿ, ಗೊಂದಲ ಎಲ್ಲವೂ ಈಗ ಜನರಲ್ಲಿ ಕಾಡ್ತಾ ಇದೆ. ಒಂದು ಮಟ್ಟಿಗಂತೂ ಸತ್ಯ, ನೀವು ಸೌಜನ್ಯ ಕೇಸನ್ನ ಇಲ್ಲಿಯ ತನಕ ತಗೊಂಡು ಬಂದಿದ್ರಿ. ಸೌಜನ್ಯ ಕೇಸನ್ನ ಸರಿಸುಮಾರು 13 ವರ್ಷಗಳ ಕಾಲ ಓಕೆ, ಅವಳು ದೇಹ ಸಿಕ್ಕಿತ್ತು, ಅವಳು
ಭೀಕರವಾಗಿ ಹತ್ಯೆ ಆಗಿದ್ಲು ಎನ್ನುವಂಥ ವಿಡಿಯೋ ನೋಡಿದ್ವಿ, ಹೋರಾಟ ನೋಡಿದ್ವಿ. ಮತ್ತು ಕೆಲವೊಬ್ಬರಿಗೆ ಶಿಕ್ಷೆ ಆಗಿತ್ತು, ಕೆಲವೊಬ್ಬರಿಗೆ ಕ್ಲೀನ್ ಚಿಟ್ ಅಂದರೆ ಸಾಕ್ಷಿಗಳ ಕೊರತೆ ಆಧಾರದಲ್ಲಿ ಕೆಲವೊಬ್ಬರಿಗೆ ಅವರನ್ನ ಜೈಲಿಂದ ಬಿಡುಗಡೆ ಕೂಡ ಮಾಡಲಾಗಿತ್ತು. ಆದರೆ ಇದೀಗ ಭೀಮನ ಸಿಕ್ಕಂತ ಒಂದು ಧರ್ಮಸ್ಥಳ ಅಕ್ಕಪಕ್ಕ ಆದಂಥ ಸಾವುಗಳ ಪ್ರಕರಣಕ್ಕೆ ಈಗ ಹೋರಾಟ ಇದೆಯಲ್ಲ, ಆ ಹೋರಾಟ ಯಾವ ಮಟ್ಟಿಗೆ ಬಂದು ತಲುಪಿದೆ ಅಂದ್ರೆ ಸೌಜನ್ಯ ಕೇಸನ್ನು ಕೂಡ ಮೂಲೆಗುಂಪು ಮಾಡಿ ಇನ್ನು ಮುಂದೆ ಯಾರು ಕೂಡ ಧರ್ಮಸ್ಥಳದ ಪರವಾಗಿ ಮಾತಾಡಿದ್ರು ಕೂಡ ನಂಬುವ ಹಾಗಿಲ್ಲ. ಹಾಗೆ ಈ ಭೀಮನ ಕತೆ ಹೋಗ್ತಾ ಇದೆ. ಇದು ಒಂದು ವೇಳೆ 1-2 ದಿನದಲ್ಲಿ ಯಾವುದೇ ಮೂಳೆ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ ಅಂದ್ರೆ ಭೀಮನ ಪ್ರಕರಣದ ಜೊತೆಗೆ ಧರ್ಮಸ್ಥಳದಲ್ಲಿ ಆದಂತಹ ಅಸಹಜ ಸಾವುಗಳ ಪ್ರಕರಣ ಎಷ್ಟು ದೊಡ್ಡ ಗೊಂದಲ ಆಗ್ತಲ್ಲ, ಅದರ ಜೊತೆಗೆ ಸೌಜನ್ಯಳ ಪ್ರಕರಣವು ಕೂಡ ಮಣ್ಣುಪಾಲಾಗುತ್ತೆ. ಇನ್ನು ಮುಂದೆ ಯಾರು ಕೂಡ ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರು, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಧರ್ಮಸ್ಥಳದ ಆ ಪ್ರಭಾವಿಗಳ ಬಗ್ಗೆ ಮಾತಾಡಿದ್ರು ಕೂಡ ಯಾರೂ ನಿಮಗೆ ಕಿಂಚಿತ್ ಮರ್ಯಾದೆ ಕೊಡಲ್ಲ ಎನ್ನುವುದು ಗುಮಾನಿ ಒಂದು ಕಡೆ ಆಕ್ರೋಶವಾಗಿ ಭುಗಿಲೇಳುತ್ತೆ. ಜೊತೆಗೆ ಯಾರಾದರೂ ಇನ್ನು ಮುಂದೆ ಮಾತಾಡಿದ್ರೆ ಧರ್ಮಸ್ಥಳ ಪರವಾಗಿ ಆಗಲಿ ಅಥವಾ ಯಾವುದೇ ಒಂದು ಸಾಕ್ಷಿ ಇಲ್ಲದೆ ಯಾರಾದರೂ ಇನ್ನು ಮುಂದೆ ಮಾತಾಡಿದ್ರೆ ಅವರಿಗೆ ತಕ್ಕದಾದಂಥ ಪಾಠ ಕಲಿಸ್ತೇವೆ ಅನ್ನುವಂಥ ಹೋರಾಟ, ಅದು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಜೈನ್ ಇರ್ಬೋದು, ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಭೀಮನೇ ಹೂತಿದ್ನ, ಆ ಹೂತಿದ್ದ ಭೀಮನೇ ಈ ಮುಸುಕುದಾರಿಯಾಗಿ ಬಂದಿದ್ನ ಅಥವಾ ಅವನೇ ಬೇರೆಯಾ ಇವನೇ ಬೇರೆಯಾ, ಯಾಕೆ ಗೊಂದಲ ಆಗ್ತಿದೆ ಅನ್ನೋದು ಕೂಡ ಹೋರಾಟಗಾರರು ತಿಳಿಸಬೇಕಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇದೀಗ ಎಸ್ಐಟಿ ತಂಡ ಎಲ್ಲವನ್ನು ಕೂಡ ಬಹಿರಂಗಪಡಿಸಬೇಕಾಗುತ್ತೆ. ಎಸ್ಐಟಿ ತಂಡ ಅಂದ್ಕೊಂಡು ಸಣ್ಣ ತಂಡ ಅಲ್ಲ, ಅದಕ್ಕೆ ದೊಡ್ಡದಾದಂಥ ಹಿನ್ನೆಲೆ ಇದೆ, ದೊಡ್ಡದಾದಂಥ ವ್ಯಕ್ತಿಗಳಿದ್ದಾರೆ, ಬುದ್ಧಿವಂತ ವ್ಯಕ್ತಿಗಳಿದ್ದಾರೆ. ಅವರು ಎಲ್ಲವನ್ನು ಪರಿಶೀಲನೆ ಮಾಡಿ ಆ ಭೀಮನ ಹೌದಾ ಈ ಭೀಮನ ಹೌದಾ ಎಲ್ಲವನ್ನು ಎನ್ಕ್ವೈರಿ ಮಾಡಿ ತನಿಖೆ ಇಳಿದಿರ್ತಾರೆ. ಆ ಮಟ್ಟದಲ್ಲಿ ಎಸ್ಐಟಿ ತಂಡದ ಮೇಲೆ ಎಲ್ಲರೂ ನಂಬ್ತಾ ಇದ್ದಾರೆ. ಎಸ್ಐಟಿ ತಂಡದ ಮೇಲೆ ಒಂದು ದೊಡ್ಡ ನಂಬಿಕೆ ಕೂಡ ಇದೆ. ಇಲ್ಲ ಭೀಮನಿಗೆ ಹೂತಿರ್ಬೋದು, ಭೀಮನಿಗೆ ಹೂತಿ ಹಾಕಿದ್ದೇನೆ, 10 ಅಲ್ಲ ಅಂದ್ರೂ 1-2 ಹೂತು ಹಾಕಿರ್ಬೋದು ಎನ್ನುವಂಥ ಒಂದು ಸತ್ಯದ ಮುಖಾಂತರ ಈ ಪ್ರಕರಣವನ್ನ ಕಂಪ್ಲೀಟ್ ಆಗಿ ಮುಗಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಭೀಮ ಹೇಳಿದ ಕಡೆಯೆಲ್ಲ ಆಗಿತ್ತಾ ಇದ್ದಾರೆ. ಕೆಲವೊಂದು ಜೋಕ್ಗಳನ್ನ ನೋಡ್ತಾ ಇದ್ದೆ, ಒಂದೆಲ್ಲ 4 ಜೆಸಿಬಿ ತರಿಸಿ, ಯಾಕಂದ್ರೆ ಮಳೆಗಾಲ ಇದೆ, ಎಲ್ಲ ಜೆಸಿಬಿಗಳು ಖಾಲಿ ಇರುತ್ತೆ, ಎಲ್ಲ ಧರ್ಮಸ್ಥಳವನ್ನು ಅಗ್ದು ಬಿಸಾಡಿ ಅನ್ನುವಂಥ ಮಾತು ಕೂಡ ವ್ಯಂಗ್ಯವಾಗಿ ಹೇಳಿದ್ರು ಕೂಡ ಒಂದ್ ಕಡೆ ಅದು ಕೂಡ ನಿಜವಾಗತ್ತೇನೋ. ಯಾಕಂದ್ರೆ ಸಣ್ಣ ಹಿಟಾಚಿಲ್ ಆಗ್ಲಿಲ್ಲ ಅಂದ್ರೆ ಅದೇ ಸ್ಪಾಟ್ ಅಲ್ಲಿ ದೊಡ್ಡ ಹಿಟಾಚಿ ದೊಡ್ಡ ಜೆಸಿಬಿ ತರಿಸ್ತಾರೆ, ಅಗಿತಾರೆ. ಆದ್ರೆ ಇಲ್ಲಿಯ ತನಕ ಕೂಡ ಯಾವುದೇ ಕುರು ಸಿಕ್ಕಿಲ್ಲ. ಭೀಮನಿಗೆ ವಯಸ್ಸಾದ ಕಾರಣ ಸ್ಪಾಟ್ಗಳನ್ನ ಗುರುತಿಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಗುಮಾನ ಇದ್ರೂ ಕೂಡ ಈ ಹೋರಾಟಗಾರರಾಗ್ಲಿ ಅಥವಾ ವಕೀಲರಾಗ್ಲಿ ಅವರು ಹೇಳುವಂತ ದಾರಿ, ಅವರು ಕೊಡುವಂತ ಉತ್ತರ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ದಾರಿ ತಪ್ಪಿಸುವಂತ ಕೆಲಸ ಆಗ್ತದೆ ಎನ್ನುವುದು, ಪ್ರಭಾವಿಗಳ ವಿರುದ್ಧವಾಗಿ ಮಾತನಾಡಲಿಕ್ಕೆ ಹೊರಟಿದ್ದಾರೆ ಎನ್ನುವಂಥದ್ದು ಈಗ ಭಕ್ತರಲ್ಲಿ, ಸಾಮಾನ್ಯ ಜನಸಾಮಾನ್ಯರಲ್ಲಿ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಡುವಂತ ಅನೇಕರು ವಿಶ್ಲೇಷಣೆ ಮಾಡುವಾಗ ಮಾತನ್ನ ಆಡ್ತಾ ಇರೋದಂತ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಈ ಪ್ರಕರಣ ಇನ್ನು ಮುಂದೆ ಕೊನೆಯ ಪ್ರಕರಣ ಆಗತ್ತೆ. ಸುಖ ಸುಮ್ಮನೆ ಸುದ್ದಿ ಎಪ್ಸುವಂತವರಿಗೆ, ಸುಖ ಸುಮ್ಮನೆ ಗುಮಾನಿ ಎಪ್ಸುವಂತವರಿಗೆ ಇದು ಕೊನೆಯ ಎಚ್ಚರಿಕೆ ಆಗತ್ತೆ ಎನ್ನುವುದು ಇದೀಗ ಸತ್ಯಕ್ಕೆ ತಿಳಿದು ಬರ್ತದೆ. ಕಾಂಗ್ರೆಸ್ ಸರ್ಕಾರ ಇದ್ದದ್ರಿಂದ ಇಂಥ ಒಂದು ಪ್ರಕರಣಕ್ಕೆ ಒಂದು ತನಿಖೆ ಕೊಡ್ತು. ಅದೇ ಬೇರೆ ಸರ್ಕಾರ ಇತ್ತಂದ್ರೆ ಇಂಥ ಹೋರಾಟಗಾರನ ಇಂಥ ಒಂದು ಪ್ರಕರಣವನ್ನು ಮುಚ್ಚಾಕ್ತಿತ್ತು ಅಥವಾ ಅವ್ರಿಗೆ ಆಗ್ಲೇ ತಕ್ಕ ಪಾಠ ಕಲಿಸ್ತಿತ್ತು ಎನ್ನುವುದು ಮೇಲ್ನೋಟ ಕಂಡು ಬರ್ತದೆ. ಏನೇ ಆಗಲಿ ಎಸ್ಐಟಿ ತಂಡ ರಚನೆ ಆಗಿದೆ. ಈ ಪ್ರಕರಣದ ಮುಖಾಂತರ ಇನ್ನು ಮುಂದೆ ಯಾವುದೇ ಗೊಂದಲ ಆಗಬಾರ್ದು. ಒಂದು ವೇಳೆ ಭೀಮ ಹೆಣಗಳನ್ನ ಹೂತಾಕಿದ್ರೆ, ಭೀಮ ಹೇಳಿದ ಹೆಣಗಳನ್ನ ಹೂತಾಕಿರುವುದನ್ನು ನೋಡಿದ್ರೆ ಅದಕ್ಕೆ ಶಿಕ್ಷೆ ಆಗಲಿ ಅಥವಾ ಪ್ರಭಾವಿಗಳಿಗೆ ಶಿಕ್ಷೆ ಆಗಲಿ ಅಥವಾ ಭೀಮನಿಗೆ ಸುಳ್ಳು ಹೇಳಿದ ಭೀಮನಿಗೆ ಶಿಕ್ಷೆ ಆಗಬೇಕು. ಅದರ ಜೊತೆಗೆ ಆ ಭೀಮನನ್ನ ಅಮಾಯಕನೋ ಅಥವಾ ಅನಾಮಿಕ ಅಂತಾರೆ. ಆಕ್ಚುಲಿ ಅದು ಅನಾಮಿಕನೋ ಅಥವಾ ಅಮಾಯಕನೋ ಅಥವಾ ಅವನಿಗೆ ಹೇಳಿ ಕರ್ಕೊಬಂದು ಹೀಗೆ ಮಾಡಂತ ಹೇಳ್ತಾ ಇದ್ರು. ಒಂದು ಮೂಲದ ಪ್ರಕಾರ ಬೆಳ್ತಂಗಡಿಗೆ ಸ್ಟೇಷನ್ಗೆ ಬರುವಾಗ, ಬುರುಡೆ ತೆಗೆದುಕೊಂಡು ಬರುವಾಗ ಅವನು ಪೊಲೀಸ್ ಸ್ಟೇಷನ್ಗೆ ನಮಸ್ಕಾರ ಮಾಡಿ ಬಂದಿದ್ದ ಎನ್ನುವಂತ ಒಂದು ಮಾತು ಕೂಡ ಕೇಳಿಬರ್ತದೆ. ಹಾಗಾಗಿ ಎಲ್ಲವೂ ಕೂಡ ಪ್ಲಾನ್. ಜೊತೆಗೆ ಅನನ್ಯ ಭಟ್ ಅವರ ವಿಷಯದಲ್ಲೂ ಕೂಡ ಇದೀಗ ಸುಳ್ಳುಗಳ ಸರಮಾಲೆಯೇ ಹೊರಗೆ ಬರ್ತಾ ಇದೆ. ಸುಳ್ಳುಗಳೇ ಹೇಳ್ತಾ ಇದ್ದಾಳೆ ಅನ್ನುವಂಥ ಮಾತು ಕೂಡ ಇದೀಗ ಎಲ್ಲ ಕಡೆ ಹೇಳಿ ಬರ್ತದೆ. ಆ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರು ತನ್ನ ಮೊದಲ ಇಂಟರ್ವ್ಯೂಲ್ಲಿ ಹೇಳ್ತಾ ಇದ್ರು, ನನಗೆ ನ್ಯಾಯ ಬೇಕಂತಿಲ್ಲ, ನನ್ನ ಮಗಳ ಅಸ್ಥಿ ಸಿಕ್ಕರೂ ಕೂಡ ನಾನು ಸನಾತನ ಧರ್ಮದ ಒಂದು ವಿಷಯದಲ್ಲಿ ಪ್ರಕಾರದಲ್ಲಿ ಒಂದು ಕ್ರಮದಲ್ಲಿ ಅವಳ ಅಂತ್ಯ ಸಂಸ್ಕಾರವನ್ನು ಮಾಡ್ತಾನೆ ಎನ್ನುವಂಥ ಪದೇ ಸನಾತನ ಧರ್ಮ ಎನ್ನುವಂಥ ಮಾತನ್ನ ಆಗ್ತಿದ್ರು. ಹಾಗಾಗಿ ಎಲ್ಲ ಒಂದು ಕಡೆ ನಾನು ಸನಾತನ ಧರ್ಮದಳು, ನಾನು ಹಿಂದೂ, ಅವಳು ನನಗೆ ಮೋಸ ಆಗಿದೆ ಎನ್ನುವಂಥ ಹಿಂದೂಗಳ ವಿರುದ್ಧವಾಗಿ ಮತ್ತೊಂದು ಹಿಂದುವನ್ನು ಎತ್ತುಕಟ್ಟುವಂಥ ಪ್ರಕರಣ ಇಲ್ಲ ಆಗ್ತದೆ ಅನ್ನೋದು ಕೂಡ ಇದೀಗ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಏನೇ ಆಗಲಿ, ಒಂದು ವೇಳೆ ಅನ್ಯಾಯ ಆಗಿದ್ರೆ ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸ್ಬೇಕು ಅಥವಾ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಎನ್ನುವುದು ಕೂಡ ನಮ್ಮ ಕಳಕಳಿಯಾಗಿದೆ. ಆದರೆ ದೂರುದಾರರು ಕೊಡ್ತಾ ಇರುವಂಥ ಹೇಳಿಕೆ ಮತ್ತು ಭೀಮನ ಪ್ರಕರಣದಲ್ಲಿ ಆದಂಥ ಬೆಳವಣಿಗೆ ಎಲ್ಲವನ್ನೂ ನೋಡ್ತಾ ಇದ್ರೆ ಇನ್ನು ಮುಂದೆ ಧರ್ಮಸ್ಥಳದ ವಿರುದ್ಧವಾಗಿ ಯಾರು ಮಾತನಾಡಲಿಕ್ಕೆ ಆಗಲ್ಲ ಎನ್ನುವಂಥ ಒಂದು ಹಂತಕ್ಕೆ ಬಂದು ತಲುಪಿದೆ. ಯಾಕಂದ್ರೆ ಹೋರಾಟವೇ ಹಾಗಾಗ್ಬಿಟ್ಟಿದೆ, ಯಾವುದಕ್ಕೂ ತಲೆ ಬುಡ ಇಲ್ಲ ಎನ್ನುವುದು ಇದೀಗ ಸ್ಪಷ್ಟವಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.